ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗಲ್ಲಿ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ದೀರಾ? ಆಲ್ಮೋಸ್ಟ್ ಗೌರಿ ಗಣೇಶ ಹಬ್ಬ ಎಲ್ಲ ಮುಗ್ದೋಯ್ತು, ಬಟ್ ಆದರೆ ನಮಗಿನ್ನೂ ಮುಗ್ದಿಲ್ಲ. ಸೊ ಏನು ಹೀಗೆ ಹೇಳ್ತಿದ್ದಾರೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ನಮ್ಮ ರೋಡಲ್ಲಿ ಗಣಪತಿನ ಕೂರಿಸ್ತಿದ್ದಾರೆ. ಸೊ ನಾವು ಈ ಏರಿಯಾಗೆ ಬಂದು ಒಂದು 2 ಇಯರ್ಸ್ ಆಯಿತು. ಸೊ ಫಸ್ಟ್ ಇಯರು ಅಷ್ಟೊಂದೇನು ಗ್ರ್ಯಾಂಡ್ ಅಂತ ಅನ್ನಿಸ್ಲಿಲ್ಲ. ಏನಕ್ಕೆ ಅಂತ ಅಂದರೆ ನಮ್ಮದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಸೊ ಹಾಗಾಗಿ ಈ ವರ್ಷ ಅಂತೂ ಫುಲ್ ಜೋರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಸೊ ಗಣಪತಿನ ಯಾವ ರೀತಿ ಕೂರಿಸ್ತೀವಿ, ಹೇಗೆಲ್ಲ ಪ್ರಿಪ್ರೇಷನ್ ಇದೆ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತು ಫಸ್ಟ್ ಪೂಜೆ ಫ್ರೈಡೇ. ಸೊ ಫ್ರೈಡೇ ಆಗಿರೋದ್ರಿಂದ ಫಸ್ಟ್ ಪೂಜೆ 7 o'clock ಇರುತ್ತೆ. ಸೊ ನಾವೇನೇ ಸಹ ಫಸ್ಟ್ ಪೂಜೆಗೆ ಕೊಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಸೊ ಇವತ್ತಿನ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಮಕ್ಕಳು ಸಹ ಸ್ಕೂಲ್ಗೆ ಹೋದರು, ಅವ್ರಿಗೆ ಸ್ವಲ್ಪ ಟೆಸ್ಟ್ ನಡೀತಿದೆ. ಸೊ ಹಾಗಾಗಿ ಅವ್ರನ್ನ ಬೇಗ ಎಬ್ಬಿಸಿ ಅವ್ರಿಗೆಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ಮುಗಿಸಿ ಪೂಜೆನೂ ಸಹ ಆಯಿತು. ಏನಕ್ಕಂದರೆ ಸಂಜೆಗೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡೋಕ್ಕಿದೆ. ಸೊ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ರೆ ನಮಗೂ ಸ್ವಲ್ಪ ಫ್ರೀ ಆಗ್ತೀವಿ ಅಂತ ಹೇಳಿಬಿಟ್ಟು. ಸೊ ಅದಷ್ಟೇ ಅಲ್ಲದೆ ಗಣಪತಿಗೆ ಇಲ್ಲಿ ನಾವು ಒಂದಷ್ಟು ಜನ ಸೇರಿಕೊಂಡು ಸ್ವೀಟು ಇದನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕಿರತ್ತೆ. ಸೊ ಯಾವ ರೀತಿ ಪ್ರಿಪ್ರೇಷನ್ ಅಂತ ಅಂದರೆ ಫ್ಲವರ್ ಆಗಿರ್ಬೋದು, ಇಲ್ಲ ಅಡುಗೆಗಳಾಗಿರ್ಬೋದು, ಯಾವ ರೀತಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೋಡ್ತೀರಾ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೀವು ಆಲ್ ಅಂತ ನೀವು ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಓಕೆನಾ? ಸೊ ಹಾಗಾದರೆ ತಡ ಮಾಡೋದು ಬೇಡ. ಇವಾಗ ಟಿಫನ್ ಎಲ್ಲ ಆಯಿತು. ಅಡುಗೆನೂ ಸಹ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬೇಳೆ ಸಾಂಬಾರೆಲ್ಲ ಅಂದರೆ ತರಕಾರಿ ಎಲ್ಲ ಹಾಕಿಬಿಟ್ಟು ಕೂಗಿಸಿಟ್ಟಿದ್ದೀನಿ. ಜಸ್ಟ್ ಇನ್ನು ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ. ಸೊ ಅದಾದಮೇಲೆ ನಾವು ಇವತ್ತು ಆಲ್ಮೋಸ್ಟ್ ಹಬ್ಬ ಅಂತ ಅಂದರೆ ಒಂಥರ ಹಬ್ಬದ ಸಡಗರನೇ ಇರುತ್ತೆ. ಹಬ್ಬ ಇರಲಿ ಇಲ್ಲದೆ ಹೋಗಲಿ, ಬಟ್ ನಮ್ಮ ರೋಡಲ್ಲಿ ಕೂರಿಸ್ತಿರೋದ್ರಿಂದ ತುಂಬಾ ಈ ಸಲ ಗ್ರ್ಯಾಂಡಾಗೆ ಕೂರಿಸ್ತಿದ್ದಾರೆ. ಎಲ್ಲ ಸೀರಿಯಲ್ ಸೆಟ್ಟೆಲ್ಲ ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಕೂರಿಸ್ತಿದ್ದಾರೆ. ಸೊ ಹಾಗಾಗಿ ನಾವು ಜೊತೆಗೆ ನಾವು ರೆಡಿ ಆಗೋದೆಲ್ಲ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ, ಸ್ಯಾರಿ ಉಟ್ಟು ಈ ಥರ. ಸೊ ಇವತ್ತಿನ ದಿನ ಯಾವ ರೀತಿ ಯಾವ ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಸಹ ತೋರಿಸ್ತೀನಿ, ಬನ್ನಿ. ಸೊ ಹೇಗೆಲ್ಲ ರೆಡಿ ಆಗಿರ್ತೀವಿ ಅನ್ನೋದನ್ನು ಸಹ ನೀವು ನೋಡ್ತೀರಾ ಈ ಒಂದು ವ್ಲಾಗಲ್ಲಿ. ಓಕೆ, ಹಾಗಾದರೆ ನಿಮಗೆ ತುಂಬ ಲ್ಯಾಗ್ ಮಾಡಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದೆಲ್ಲ ಯಾವ ಥರ ವಿಡಿಯೋ ಅಂತ ಹೇಳಿದ್ರೆ 2 days ವ್ಲಾಗ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಆ್ಯಕ್ಚುಲಿ ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಗುರುವಾರದ ದಿನ ಏನೆಲ್ಲ ಮಾಡಿದ್ವಿ ಏನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರ್ತಿದ್ದೀರಾ. ಜೊತೆಗೆ ಫ್ರೈಡೇದು ಅಷ್ಟೇ, ಅಂದರೆ ಶುಕ್ರವಾರದ್ದು ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಇರುತ್ತೆ. ಸೊ ಮೊದಲಿಗೆ ಅವರು ಚಪ್ರ ಎಲ್ಲ ಹಾಕ್ಕೊಳ್ತಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಈ ಥರ ಸೀರಿಯಲ್ ಸೆಟ್ಟೆಲ್ಲನೂ ಇಡೀ ರೋಡ್ಗೆ ಫುಲ್ ಹಾಕ್ಸಿದ್ರು. ಸರಿ, ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಅವರು ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮಾಡ್ಕೊಂಡು ಹೋಗ್ತಿದ್ರು ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲನೂ ಅವರು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ತರಿಸಿದ್ದು. ಸರಿ ಅಂತ ಹೇಳಿಬಿಟ್ಟು ಅವತ್ತಿನ ದಿನ, ಯಾವತ್ತು ಗುರುವಾರ, ಆಂಟಿ ಕರೆದಿದ್ರು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಆಂಟಿ ಅಂತ ಹೇಳಿ ಅವ್ರ ಮನೆಗೆ ಬಂದು ಇಲ್ಲಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ನಾವೆಲ್ಲ ಒತ್ತಿ ಕೊಡ್ತಾಯಿದ್ವಿ, ಆಂಟಿ ಅದನ್ನೆಲ್ಲ ಬೇಯಿಸ್ತಿದ್ರು. ಸೊ ಯಾಕಂದರೆ ಒಬ್ಬರೇ ನಿಂತ್ಕೊಂಡು ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ರೆ ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿದ್ವಿ. ಮತ್ತು ಆಂಟಿ ಅದನ್ನು ಹೇಳ್ತಿದ್ರು, ಏನು ಮಾತಾಡಬಾರ್ದಮ್ಮ, ದೇವ್ರಿಗಲ್ವ ಪ್ರಸಾದ ಮಾಡ್ತಿರೋದು, ಹಾಗೆಲ್ಲ ಮಾತಾಡ್ಕೊಂಡೆಲ್ಲ ಮಾಡಬಾರ್ದು ಅಂತ. ಆದರೂ ಒಂಥರ ಬೇಜಾರು ಅನಿಸಿತ್ತು ಅಂತ ಹೇಳಿ ನಾವು ಮಾತಾಡ್ಕೊಂಡು ಮಾಡ್ತಿದ್ರೆ ಮತ್ತೆ ಹಾಗೆ ಅಂದರು. ಸರಿ ಆಯಿತು ಬಿಡಿ ಆಂಟಿ, ಮಾತಾಡೋಲ್ಲ, ಹಾಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಕ್ಕೊಂಡು ಮತ್ತು ಅಡುಗೆಗಳನ್ನೆಲ್ಲ ಶುರು ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಮಾಡಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಬರೋಕ್ಕೆ ಅಂತೇಳಿ ಸ್ಕೂಲ್ಗೆ ಹೊರಟೆ. ಸ್ಕೂಲಿಂದ ಕರ್ಕೊಂಡು ಬರೋದ್ರೊಳಗಡೆ ಈ ಥರ ಏನು ಸ್ಟೇಜ್ಗೆ ಬೇಕಾಗಿದ್ದಂಥ ಒಂದಷ್ಟು ಐಟಮ್ಸ್ನೆಲ್ಲ ಇಳಿಸ್ತಿದ್ರು. ಸರಿ ಅಂತ ಹೇಳಿ ಆಂಟಿ ಅವರೆಲ್ಲ ಕರ್ಜಿಕಾಯಿ ಎಲ್ಲ ಮಾಡಿಟ್ಟು, ಅದಾದಮೇಲೆ ಅವರು ನನ್ನ ಮಕ್ಳನ್ನ ಕರ್ಕೊಂಬರೋಕ್ಕೆ ಹೋದಾಗ ಅವರು ಮಾರ್ಕೆಟ್ ಹೋಗೋದ್ರು ಎಲ್ಲ ತೊಗೊಂಬರೋದಕ್ಕೆ ಅಂತೇಳಿ. ಸೊ ಅವತ್ತೊಂದು ದಿನ ನಾವು ಅಡುಗೆ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಹಾಕೊಂಡು ತಿನ್ನಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಬಂದು ಹೂವು ಎಲ್ಲ ಕಟ್ಕೊಳ್ತಾ ಇದ್ವಿ. ಮತ್ತು ಏನು ನನ್ನ ಹಸ್ಬೆಂಡು ಮತ್ತು ಬೇರೆ ಬೇರೆ ಆ ಹುಡುಗರುಗಳು ಎಲ್ಲರೂ ಸೇರಿ ಇಲ್ಲಿ ಏನು
ಒಂದು ಶೀಟು ಅದೆಲ್ಲನೂ ಇದಕ್ಕೆ ಕವರ್ ಮಾಡ್ತಾಯಿದ್ರು. ಜಸ್ಟ್ ಕಂಬಗಳನ್ನೆಲ್ಲ ನೆಟ್ಟಿದ್ರು. ಆ ಮೇಲ್ಗಡೆ ಮಳೆ ಬಂದರೆ ಎಲ್ಲ ಇದಾಗಬಾರ್ದಲ್ವ, ಸುರಿಬಾರ್ದು. ಸೊ ಅದಕ್ಕೆಲ್ಲ ಸೆಕ್ಯೂರಾಗಿ ಏನೇನೋ ಮಾಡ್ಕೊಳ್ತಾಯಿದ್ರು. ಆ ಒಂದು ವಿಡಿಯೋನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಾವು ಸಹ ಎಲ್ಲ ಹೂವೆಲ್ಲ ಕಟ್ಟಿ ಹೊರಡೋದ್ರೊಳಗಡೆ ತುಂಬಾ ಲೇಟಾಗಿತ್ತು. ಸುಮಾರು ಒಂದು 10:30 11 ಗಂಟೆ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅಷ್ಟು ಹೂವೆಲ್ಲ ತರಿಸಿದ್ರು. ಸರಿ ಅಂತೇಳಿ ಎಲ್ಲರೂ ಸೇರಿ, ನಮ್ಮ ರೋಡವರೇನೆ ಎಲ್ಲರೂ ಸೇರಿ ಇಲ್ಲಿ ಕೆಲವೊಬ್ಬರು ಬಂದು ಇಲ್ಲಿ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ಫ್ರೆಂಡ್ಸ್, ಈ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ಲೀಟಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ಫ್ಲೀಟಿಂಗ್ ಮಾಡೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಸಿಂಗಲ್ ಪಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಜಸ್ಟ್ ಇದನ್ನು ಮಾತ್ರ ಫ್ಲೀಟಿಂಗ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಪಾರ್ಟ್ ಬರುತ್ತೆ, ಆ ಒಂದು ಪಾರ್ಟಿಗೆ ಫ್ಲೀಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವಾಗೇ ಸ್ಯಾರಿ ಉಟ್ಟರು ಈ ಥರ ಒಂದು ಫ್ಲೀಟಿಂಗ್ ಮಾಡ್ಕೊಂಡೇ ನಾನು ಉಡೋವಂಥದ್ದು. ಬಟ್ ಈ ವರ್ಷ ಹಬ್ಬದ ಟೈಮಲ್ಲಿ ಅಷ್ಟೆಲ್ಲ ಟೈಮೇ ಸಿಕ್ಕಿರಲಿಲ್ಲ, ಅಂದರೆ ಗಣೇಶ ಹಬ್ಬ ಟೈಮಲ್ಲಿ. ಸೊ ಹಾಗಾಗಿ ಅದೊಂಥರ ಕಾಣಿಸ್ತಿತ್ತು. ಬಟ್ ಈ ಒಂದು ಸ್ಯಾರಿನ ನಾನು ಸಿಂಗಲ್ ಪಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸಿಂಗಲ್ ಪಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನೇನು ನಾನು ಫ್ಲೀಟ್ ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಸಿಂಗಲ್ ಪಿನ್ ಮಾಡೋದ್ರಿಂದ ಫ್ಲೀಟಿಂಗ್ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ಇದನ್ನು ಮಾತ್ರ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಗೊತ್ತಾಗ್ತಿದೆಯಾ? ಜಸ್ಟ್ ಈ ಒಂದು ಪೋರ್ಷನ್ ಏನಿದೆಯಲ್ಲ ತೆಗೆದಿಟ್ಬಿಡ್ತೀನಿ. ಸೊ ಸಂಜೆ ಬೇಗ ಉಟ್ಕೋಬೋದು, ಸೊ ಕ್ವಿಕ್ಕಾಗಿ ಉಟ್ಕೋಬೋದು. ಸೊ ಹಾಗಾಗಿ ಬೇಕಿದ್ರೆ ನೀವು ಈ ಥರ ಪಿನ್ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳಿ, ಸೆಂಟರ್ಗೂ ನೀಟಾಗಿ ಕೂರುತ್ತೆ. ಸೊ ಈ ಥರ ಸೆಂಟರ್ಗೂ ಒಂದು ಪಿನ್ ಮಾಡ್ಕೊಂಬಿಟ್ರೆ ನೀಟಾಗಿ ಕೂರುತ್ತೆ. ಸೊ ಅವಾಗ ನೀಟಾಗಿ ವೇರ್ ಮಾಡ್ಬೋದು, ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ಸೊ ಸೊ ಸಾಂಬಾರೆಲ್ಲ ಬೆಂದಿದೆ. ಸೊ ಇವಾಗ ಖಾರದ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಬಿಡೋಣ. ಅದು ಒಗ್ಗರಣೆ ಹಾಕಿದ್ರೆ ಮುಗ್ದೋಗ್ಬಿಡತ್ತೆ. ಕುಂಬಳಕಾಯಿ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರ ಖಾರ ಆಗಿದೆ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಿದ್ದೀನಿ. ಇದು ಒಂದು ಕುದಿ ಬಂದಿದ ತಕ್ಷಣ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯುತ್ತೆ. ಅಲ್ಲಿ ಹೋಗ್ಬಿಟ್ಟು ಬೇರೆ ಏನು ಕೆಲಸ ಇದೆ ನೋಡೋಕ್ಕಿರುತ್ತೆ. ಒಂದು ಸ್ವಲ್ಪ ಇದು ಕುದಿ ಬರಲಿ.
ಸೊ ಇದು ಬಂದು ಫ್ರೈಡೇ ಲಾಗ್ ಆಗಿರುತ್ತೆ. ಅಂದರೆ ಗುರುವಾರದ ಲಾಗ್ ಬಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ. ಇದು ಫ್ರೈಡೇ. ಹಸಿ ಕಡುಬು ಮತ್ತು ಮೋದಕ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆಂಟಿ ನಾವೆಲ್ಲರೂ. ಸೊ ನಾನಂತೂ ನಿಜ ಹೇಳ್ತೀನಿ, ಮೋದಕ ಫಸ್ಟ್ ಟೈಮ್ ನಾನು ಟ್ರಯಲ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂತು. ಹಸಿ ಕಡುಬು ಈ ಥರ ನೀವು ಆಲ್ಮೋಸ್ಟ್ ನೋಡಿರ್ತೀರ, ಊರಲ್ಲಿ ಹಬ್ಬಕ್ಕೆ ಹೋಗಿದಾಗ ಅಮ್ಮ ಅವರೆಲ್ಲ ಮಾಡ್ತಿದ್ರು. ಸೊ ಆ ಒಂದು ಇದನ್ನು ಅಷ್ಟೇ ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇದನ್ನು ಟ್ರಯಲ್ ಮಾಡಿರೋದು. ಸೊ ಕೈಯಲ್ಲಿ ಈ ಥರ ಟ್ವಿಸ್ಟ್ ಮಾಡಿ ಮಾಡೋ ಅಂಥದ್ದು ನನಗಂತೂ ನಿಜ ಖುಷಿ ಅನ್ನಿಸ್ತು. ಮೋದಕ ಮಾಡಿದ್ದಂತೂ ಆ ಒಂದು ಹೋಲ್ಡರ್ ಒಳಗಡೆ ಹಾಕಿ ಮಾಡೋ ಅಂಥದ್ದು. ಸೊ ಎಲ್ಲರೂ ಸೇರಿ ಬೇಗ ಬೇಗ ಮುಗಿಸ್ಕೊಂಬೋಣ, ಬೇರೆ ನಾವು ಪ್ರಸಾದ ಎಲ್ಲ ಮಾಡೋಕ್ಕೆ ಹೋಗಿಕ್ಕಿದೆ ಅಲ್ಲ ಆಂಟಿ, ಫಸ್ಟ್ ಪೂಜೆ ಬೇರೆ ಕೊಡೋಕ್ಕಿದೆ ಅಂತ ಹೇಳಿಬಿಟ್ಟು ಆಂಟಿಗೆ ಹೇಳ್ತಾ ಮಾಡ್ತಾಯಿದ್ದೆ. ನನಗಂತೂ ನಿಜ ಅದನ್ನು ಫಸ್ಟ್ ಟೈಮ್ ಮಾಡಿದ್ದಲ್ವ, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾಡಾದಮೇಲೆ ಅನ್ನಿಸ್ತು, ಓಕೆ ಇದನ್ನು ನಾನು ಒಂದ್ಸಲ ಮನೇಲಿ ಟ್ರೈ ಮಾಡಬೇಕು ಅಂತ. ಸೊ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಮಾಡಿರೋ ಅಂಥದ್ದು. ಸೊ ಆಗಿನ ಕಾಲದ ಅಡುಗೆಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಈ ಥರ ಅಯ್ಯೋ ಅಂಗಡಿಲಿ ಸಿಗುತ್ತೆ ತಿನ್ನೋಣ ಬಿಡು ಹಾಗೆ ಹೀಗೆ ಅಂತ ಅನ್ನೋರೇ ಜಾಸ್ತಿ. ಬೆಟರ್ ಏನಂದರೆ ನಾವೇ ಮನೇಲಿ ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು, ಯಾಕಂದರೆ ಹೆಲ್ತಿಗೆಲ್ಲ ಒಳ್ಳೇದಿರುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಮೋದಕನ ಟ್ರೈ ಮಾಡ್ತಿರೋದು. ನಂಗೆ ಅದನ್ನು ನೋಡಿಬಿಟ್ಟು ಒಂಥರ ಖುಷಿ ಆಯಿತು, ಪರವಾಗಿಲ್ಲ ಮಾಡ್ಬೋದು ಅನ್ನೋದು ಬಂತು. ಬಟ್ ನಾನೆಲ್ಲೋ ಹೋಗುತ್ತೆ ಅಂದ್ಕೊಂಡಿದ್ದೆ, ಯಾಕಂದರೆ ಒಳಗಡೆ ಯಾವ ರೀತಿ ಅದು ಫಿಲ್ ಆಗಿರುತ್ತೋ ಏನು ಕತೆನೋ ಈ ಥರ ಒಂದು ಟೆನ್ಷನ್ ಬೇರೆ. ಇಲ್ಲಾಂದರೆ ಆಂಟಿ ರೇಗ್ ಬಿಡ್ತಾರೆ, ಹಾಳು ಮಾಡ್ತಿದ್ಯಲ್ಲಮ್ಮ ಹಾಗೆ ಹೀಗೆ ಅಂದ್ಕೊಂಡು. ಸೊ ಹಾಗಾಗಿ ನಾನು ಹುಷಾರಾಗೆ ಮಾಡಿದೆ. ಬಟ್ ಫಸ್ಟ್ ಟೈಮ್ ಮಾಡಿದ್ದು ಒಂಥರ ಚೆನ್ನಾಗಿ ಬಂತು. ಅದನ್ನು ತೋರಿಸ್ಬಿಟ್ಟು ಖುಷಿಪಟ್ಟು ಎತ್ತಿಡ್ತಿದ್ವಿ. ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಆಗಿತ್ತು. ಇದನ್ನೆಲ್ಲ ರವೆ ಉಂಡೆ, ಕೋಡ್ಬಳೆ ಮತ್ತು ನಿಪ್ಪಟ್ಟು ಇದೆಲ್ಲ ಆಂಟಿ ಮುಂಚೆನೇ ಮಾಡಿದರು, ನಾವು ಊರಿಗೆ ಹೋಗಿ ಬರೋದಕ್ಕೆ ಮುಂಚೆ. ಸೊ ಇದು ಬಂದು ನಾವು ಆಂಟಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡಿರೋ ಅಂಥ ಕೆಲವೊಂದು ಅಡುಗೆಗಳು. ಮತ್ತು ಗಣಪತಿಗೆ ಇದು ಕರ್ಜಿಕಾಯಿ ಹಾರನೂ ಮಾಡಿದ್ವಿ. ಸರಿ ಅಂತೇಳಿ ಅದನ್ನೆಲ್ಲ ಮಾಡಿಟ್ಟು ನಾನು ಮಕ್ಕಳನ್ನ ಕರ್ಕೊಂಬರೋಣ ಅಂತ ಸ್ಕೂಲ್ಗೆ ಹೊರಡೋಣ ಅಂತ ಹೊರಡ್ತಿದ್ದೆ. ಆವಾಗ ಇದಕ್ಕೆಲ್ಲ ಸ್ಪ್ರೇ ಏನೋ ಮಾಡ್ತಿದ್ರು, ಕಲರ್ ಎಲ್ಲ ಶೇಡ್ ಆಗಿತ್ತು ಅಂತ ಹೇಳಿ ಸ್ಪ್ರೇ ಎಲ್ಲ ಮಾಡ್ಕೊಳ್ತಾಯಿದ್ರು. ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಜೊತೆಗೆ ಈ ಸೈಡಲ್ಲೆಲ್ಲ ಫ್ಲವರ್ ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಂದರೆ ಅವ್ರು ಏನೆಲ್ಲ ವರ್ಕ್ ಮಾಡ್ತಿದ್ರು ಅದನ್ನೆಲ್ಲ ಸಣ್ಣ ಪುಟ್ಟ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಮಗಿದು ಸೆಕೆಂಡ್ ವರ್ಷ, ಅಂದರೆ 2ನೇ ವರ್ಷ ನಮ್ಮ ರೋಡಲ್ಲಿ ನಾವು ಗಣಪತಿನ ಆಚರಿಸ್ತಿರೋದು. ಫಸ್ಟ್ನೇ ವರ್ಷ ನಾನು ಆಗಲೇ ಹೇಳಿದಾಗೆ ಅಷ್ಟೊಂದು ನಮಗೆ ಖುಷಿ ಅನಿಸಿರಲಿಲ್ಲ. ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ ನನಗಂತೂ ಸಖತ್ ಖುಷಿ ಅನಿಸಿದೆ. ಒಂಥರ ನಾವೇ ಎಲ್ಲ ಮಿಂಗಲಾಗಿ ಮಾಡ್ತಿರೋದಲ್ವ, ಸೊ ಒಂಥರ ಖುಷಿ ಅನಿಸುತ್ತೆ. ಸೊ ಅದಾದ ನಂತರ ನಾನಿಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೂ ಸಹ ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು, ಅದಾದ ನಂತರ ನನ್ನ ಚಿಕ್ಕ ಮಗನ್ನ ಟ್ಯೂಷನಾಗಿ ಬಿಟ್ಟು ಬರಬೇಕಾದ್ರೆ ಕೆಲವೊಂದು ಐಟಮ್ ಇರಲಿಲ್ಲ ಮನೇಲಿ, ತೊಗೊಂಡು ಪೂಜೆ ಸಾಮಾನು ಏನೆಲ್ಲ ಬೇಕು ಅಂತ ಹೇಳಿ ತೊಗೊಂಡು ಬಂದೆ. ಅದನ್ನೆಲ್ಲ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಪ್ರಸಾದ ರೆಡಿ ಮಾಡೋಕ್ಕಿರತ್ತೆ. ಸೊ ಈ 1-2 ಕೆಲಸ ಮುಗ್ದೋಗ್ಬಿಟ್ರೆ ಇನ್ನೇನಿದ್ರು ನಾನು ರೆಡಿ ಆಗೋದು, ಮತ್ತು ಕೆಳಗಡೆ ಅವರು ಕರೆದ್ರೆ ಬೇರೆ ಏನಿರುತ್ತೋ ನೋಡೋದು ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡ್ತಿರೋ ಅಂಥದ್ದು. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜಾ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಪೂಜಾ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿರಾದ್ಮೇಲೆ ನಾನು ಆಂಟಿ ಏನೋ ಪುಳಿಯೋಗರೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಹಾಗಾದರೆ ಲಾಸ್ಟ್ ಇಯರ್ ನಾನು ಕಡಲೆ ಉಶ್ಲಿ ಮಾಡಿದ್ದೆ, ಈ ವರ್ಷ ಚಿತ್ರಾನ್ನ ಮಾಡಿಕೊಡೋಣ ಅಂತ ಅಂದ್ಕೊಂಡು ಸರಿ ಅಂತ ಹೇಳಿ ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಪ್ರಸಾದಕ್ಕೆ ಈರುಳ್ಳಿ ಇದೇನೂ ಹಾಕೋಂಗಿರಲಿಲ್ಲ, ಸೊ ಹಾಗಾಗಿ ಹಾಗೆ ನಾರ್ಮಲ್ ಚಿತ್ರಾನ್ನ ಇದು ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನೂ ಯೂಸ್ ಮಾಡ್ದೇನೆ ತುಂಬಾ ಚೆನ್ನಾಗಿ ಆಗಿತ್ತಂತೆ, ತಿಂದವ್ರು ಹೇಳಿದ್ರು. ಸೊ ಯಾಕಂದರೆ ಇದನ್ನು ಟೇಸ್ಟ್ ಮಾಡದೆ ನಾವು ಮಾಡೋ ಅಂಥದ್ದಲ್ವ, ಸೊ ಹಾಗಾಗಿ ಒಂದು ಅಂದಾಜು ಮೇಲೆ ಮಾಡೋದಲ್ವ, ಒಂದಷ್ಟು ಜನಕ್ಕೆ ಅಂದರೆ ಒಂದು ಏನು ಪಾತ್ರೆ ನೋಡ್ತಿದ್ದೀರಾ ಅದು ತುಂಬ ನಾನು ಮಾಡಿಕೊಟ್ಟಿದ್ದೆ. ಸೊ ಒಂಥರ ಖುಷಿ ಅನಿಸುತ್ತೆ ಏನಾದರೂ ಫಂಕ್ಷನ್ನು ಅಂತ ಅಂದರೆ. ಸೊ ನಾವು ಒಬ್ಬರೇ ಅಂತಲ್ಲ, ಹಲವಾರು ಜನ ಇಲ್ಲಿ ಪ್ರಸಾದನ ಮಾಡಿಕೊಡ್ತಾರೆ. ನಾನು ನನ್ನ ಕೈಯಲ್ಲಾಗಿದ್ದಷ್ಟನ್ನು ನಾನು ಮಾಡಿಕೊಡ್ತೀನಿ, ಜೊತೆಗೆ ಅಲ್ಲೋಗಿ ಏನೆಲ್ಲಿ ಬೇಕೋ ಅದನ್ನು ನಾನು ಮಾಡ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಪರ್ಮನೆಂಟ್ ಇರೋ ಅಂಥ ಒಂದು ಪ್ಲೇಸು, ಮತ್ತು ಖುಷಿಯಾಗಿ ಚೆನ್ನಾಗಿ ನಗ್ನಗ್ತಾ ಎಲ್ಲರೂ ಮಾತಾಡ್ಕೊಳ್ತಾ ಇಲ್ಲಿ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಅದಂತೂ ನಿಜ ಹೇಳಬೇಕು ಅಂದರೆ ನನಗಂತೂ ಸಖತ್ ಖುಷಿ ಕೊಡುತ್ತೆ. ಇಲ್ಲಿ ಎಲ್ಲರೂ ಅಷ್ಟೇ ಅದೇ ಥರ ಚೆನ್ನಾಗಿ ಮಿಂಗಲಾಗಿ ಒಗ್ಗಟ್ಟಿಂದ ಮಾಡ್ತೀವಿ. ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ಲಾಗಲ್ಲಿ ಇವತ್ತಿಂದು ಪೂಜೆ ಮತ್ತು ಪ್ರಸಾದ ಮತ್ತು ಈ ಥರ ಒಂದು ಕೆಲವೊಂದು ಇದನ್ನು ನೋಡ್ತೀರಾ. ಸೊ ಸಂಡೇ ಏನು ಗಣಪತಿನ ವಿಸರ್ಜನೆ ಮಾಡೋದಿರುತ್ತೆ, ಅನ್ನದಾನ ಇರುತ್ತೆ. ಸೊ ಆ ಒಂದು ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದು ನೋಡೋಣ, ಆದರೆ ನಾನು ಲೈವಿಗೆ ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಇವಾಗ ಏನು ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ನಾನು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಹೋದೆ. ಸೊ ಅದೆಲ್ಲ ರೆಡಿ ಆಗಿತ್ತು. ನಾನು ಹಸ್ಬೆಂಡ್ಗೆ ಹೇಳಿಬಿಟ್ಟು ಸ್ವಲ್ಪ ನೀವು ನಾನು ಹೇಳ್ತೀನಿ ಆವಾಗ ಮಿಕ್ಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಏನು ಗಣಪತಿ ಹತ್ರಕ್ಕೆ ಏನೋ ಸ್ವಲ್ಪ ಕೆಲಸ ಇದೆ ಬಾಮ್ಮ ಅಂತ ಕರೆದು ಸರಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಬಂದೆ. Here. शरीराय गुणमण्डिताय गुणेशानाय धीमहि गुणातीताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि.
ಕಾರ್ತೆ ಕಾರ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗೆಲ್ಲ ಇಲ್ಲಿ ಆಚರಣೆ ಮಾಡಿದ್ವಿ ಅಂತ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಂಡೇ ಲಾಗ್ ಅದು ವಿಸರ್ಜನೆ ಟೈಮಲ್ಲಿ ಹೇಗಿರುತ್ತೆ ಏನು ಅನ್ನೋದನ್ನು ಸಹ ಆ ಒಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. ಸೀ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.